ಮಂಡ್ಯದ ಮೈಶುಗರ್ ಕಾರ್ಖಾನೆ ಪ್ರತಿ ಬಾರಿಯೂ ಒಂದಲ್ಲೊಂದು ವಿಚಾರಕ್ಕೆ ಮುನ್ನೆಲೆಗೆ ಬರ್ತಿದೆ. ಇದೀಗ ಮತ್ತೆ ಮತ್ತೊಂದು ಸಮಸ್ಯೆಯ ಮೂಲಕ ಮೈಶುಗರ್ ಮುನ್ನೆಲೆಗೆ ಬಂದಿದ್ದು ಅನ್ನದಾತರು ಕಾರ್ಖಾನೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮಂಡ್ಯದ ಮೈಶುಗರ್ ಕಾರ್ಖಾನೆ ತಾತ್ಕಾಲಿಕ ಸ್ಥಗಿತ. ರೈತರಿಗೆ ಸಂಕಷ್ಟ ತಂದೊಡ್ಡಿದ ಮೈಶುಗರ್. ಗದ್ದೆಯಲ್ಲೇ ಇಳುವರಿ ಕಳೆದುಕೊಳ್ತಿದೆ ಕಬ್ಬು. ಸಕ್ಕರೆ ನಾಡು ಮಂಡ್ಯ ಭಾಗದ ಜೀವನಾಡಿಯಾಗಿರುವ ಮೈಶುಗರ್ ಕಾರ್ಖಾನೆಯನ್ನು ಪುನಾರಂಭ ಮಾಡಬೇಕೆಂದು ಅನೇಕ ಸರ್ಕಾರಗಳು ಕೋಟ್ಯಂತರ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿವೆ. ಹಾಗೆಯೇ ಇದೀಗ ಕಾಂಗ್ರೆಸ್ ಸರ್ಕಾರವೂ ಸಹ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಮೈಶುಗರ್ ಕಾರ್ಖಾನೆಯನ್ನು ಪುನಾರಂಭ ಮಾಡಿದೆ. ಇದೀಗ ಪ್ರಸ್ತುತ ವರ್ಷದಲ್ಲಿ ಒಪ್ಪಂದ ಮಾಡಿಕೊಂಡ ಕಬ್ಬನ್ನು ನುರಿದು ಇದೀಗ ಕಾರ್ಖಾನೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಮೈಶುಗರ್ ಕಾರ್ಖಾನೆ ಆಡಳಿತ ಮಂಡಳಿ ಕಬ್ಬು ಕಟಾವು ಕಾರ್ಮಿಕರ ಕೊರತೆ ಹಾಗೂ ಕಾರ್ಖಾನೆಯ ಯಂತ್ರೋಪಕರಣಗಳ ಸಮಸ್ಯೆಯಿಂದ ಈ ವರ್ಷ ಕೇವಲ 2.6 ಲಕ್ಷ ಟನ್ ಕಬ್ಬನ್ನ ಮಾತ್ರ ಅರೆಯಲು ಒಪ್ಪಂದ ಮಾಡಿಕೊಂಡಿತ್ತು. ಅದರಂತೆ ಈ ಬಾರಿ 2.10 ಲಕ್ಷ ಟನ್ ಕಬ್ಬನ್ನ ಅರೆದು ಕಾರ್ಖಾನೆಯನ್ನು ಬಂದ್ ಮಾಡಲಾಗಿದೆ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಈ ನಿರ್ಧಾರದಿಂದ ಈ ಭಾಗದ ಅನೇಕ ರೈತರಿಗೆ ಸಂಕಷ್ಟ ಎದುರಾಗಿದೆ. ಇಲ್ಲಿ ಬೇಕಾದಷ್ಟು ಕಬ್ಬು ಇನ್ನು ಲಕ್ಷಾಂತರ ಟನ್ ಕಬ್ಬು ಉಳ್ಕೊಂಡಿದೆ. ಇಂಥ ಸಂದರ್ಭದಲ್ಲಿ ಈ ಬೆಳೆದಿರುವಂಥ ಕಬ್ಬಿಗೆ ಸರ್ಕಾರದ ಯಾವುದೇ ಸಹಾಯನೂ ಇಲ್ಲ. ಯಾಕೆಂದರೆ ಕಳೆದ ಸಾರಿ ಕೃತಕ ಬರಗಾಲ ಸೃಷ್ಟಿ ಮಾಡಿದಂಥ ಸರ್ಕಾರ ರೈತರು ಸ್ವಂತ ಖರ್ಚಲ್ಲಿ ಏನೋ ಒಂದು ನೀರಿನ ವ್ಯವಸ್ಥೆ ಮಾಡ್ಕೊಂಡು ಬೋರ್ ಗಿರೋ ಮಾಡ್ಕೊಂಡು ಸಾಲ ಸೌಲ ಮಾಡಿ ಬೆಳೆದಿರುವಂಥ ಕಬ್ಬನ್ನು ಇವತ್ತು ಮೈಶುಗರ್ ಕಾರ್ಖಾನೆ ನಮ್ಮದೇ ಅಂತ ಹೇಳಿ ಸರ್ಕಾರಿ ಫ್ಯಾಕ್ಟ್ರಿ ಇದನ್ನು ನಮ್ಮನ್ನು ಕಾಪಾಡ್ತದೆ ಅಂತೇಳಿ ಬೇರೆ ಕಾರ್ಖಾನೆಗಳಿಗೂ ಕೊಡ್ದೇನೆ ಇವ್ರ ಕಾರ್ಖಾನೆಗೋಸ್ಕರನೇ ಮಡಿಕಂಡು ಇರುವಂಥ ಕಬ್ಬನ್ನು ಇವತ್ತು ತಗೊಳ್ಳೋಕ್ಕಾಗೋದಿಲ್ಲ, ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತಂದರೆ ಎಂಥ ಮುಟ್ಟಾಳ ಸರ್ಕಾರ. ಇನ್ನೊಂದೆಡೆ ಮೈಶುಗರ್ ಕಾರ್ಖಾನೆಯ ಕಬ್ಬು ಬೆಳೆಗಾರರು ಬೇರೆ ಕಾರ್ಖಾನೆಗಳಿಗೆ ಕಬ್ಬನ್ನ ನೀಡಬಾರದು ಎಂದು ಆದೇಶ ಮಾಡಲಾಗಿದೆ. ಹೀಗಾಗಿ ರೈತರು ಬೇರೆ ಕಾರ್ಖಾನೆಗೆ ಕಬ್ಬನ್ನು ನೀಡಿಲ್ಲ. ಹೀಗಾಗಿ ಇನ್ನೂ ಈ ಭಾಗದಲ್ಲಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಲಕ್ಷಾಂತರ ಟನ್ ಕಬ್ಬು ಅವಧಿ ಮುಗಿದು ಸೂಲಂಗಿ ಬಂದು ಇಳುವರಿ ಕಳೆದುಕೊಳ್ಳುತ್ತಿದೆ. ಅವ್ರ ಕಡಿದ 24ನೇ ತಾರೀಕಲ್ಲೇ ಫ್ಯಾಕ್ಟ್ರಿನೇ ಬಂದ್ ಮಾಡವ್ರೆ. ಮಂಡ್ಯ ಜಿಲ್ಲಾ ರೈತ ಇದರಲ್ಲಿ ಹೇಳ್ತೀನಿ ಸರ್, ಕಡಿಮೆ ಅಂದ್ರೂ 30-35% ಕಬ್ಬದೆ ಸರ್. ಇನ್ನು ಅದು ಅವ್ರ ಗಮನಕ್ಕೆ ಬಂತೋ ಹೆಂಗೋ ಗೊತ್ತಿಲ್ಲ. ಅವರು ಹೆಚ್ಚಿಗೆ ರೀತಿ ನಾವು ಕಬ್ಬನ್ನ ಇದು ಮಾಡಿವಿ ಹಂಗೆ ಆ ಟೈಮಲ್ಲಂತೂ ಸ್ಟಾರ್ಟ್ ಆದ ಟೈಮಲ್ಲಿ ಲೇಬರ್ ಪ್ರಾಬ್ಲಮ್ ಇನ್ನೇನೋ ಬರ್ತಾರೆ ಅನ್ನೋ ಸ್ಟಾರ್ಟ್ ಆಯ್ತು. ಅಷ್ಟರೊಳಗೆ ಲೇಬರ್ ಏನೋ ಬಂದ್ರು, ಆದ್ರೆ ಬೇರೆ ಫ್ಯಾಕ್ಟ್ರಿ ಕಬ್ಬು ತಗೊಳ್ಕೂಡ್ದು ಅಂತ ಇದು ಮಾಡಿದ್ರು. 16-18 ತಿಂಗಳು ಕಬ್ಬುಗಳು ಕೂಡ ಅವತ್ತಿದ್ದು. ಇವತ್ತು ಆಲೆ ನೋಡಿ ಆಲೆ ಹೂವು ಬಂದು ದೇವರನ್ನ ಬೆಂಡ ಆಗ್ತದೆ. ಬೆಂಡದ್ದು ಏನಾಗ್ತದೆ ಅಂತಂದರೆ ಜ್ಯೂಸ್ ಬರೋದಿಲ್ಲ. ಜ್ಯೂಸ್ ಬರಲಿಲ್ಲ ಅಂತ ತೂಕನೇ ಬರೋದಿಲ್ವಲ್ಲ. ಹಂಗಾಗಿ ರೈತರು ನಿಜವಾಗ್ಲೂ ಸಂಕಷ್ಟದಲ್ಲೇ ಅವರೇ. ಒಟ್ಟಾರೆ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಅಧಿಕಾರಿಗಳು ಜನಪ್ರತಿನಿಧಿಗಳು ಮಾಡಿಕೊಂಡಿರೋ ರೂಲ್ಸ್ನಿಂದ ರೈತರ ಕಬ್ಬು ಗದ್ದೆಯಲ್ಲಿಯೇ ಇಳುವರಿ ಕಳೆದುಕೊಳ್ಳುತ್ತಿದೆ. ಈಗಲಾದರೂ ಈ ಕಬ್ಬನ್ನ ಸಾಗಿಸುವ ಕಡೆಗೆ ಗಮನ ಹರಿಸಿ ರೈತರನ್ನ ಉಳಿಸಲು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮುಂದಾಗಬೇಕಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.